ಒಂದು ಚಾಲ್ತಿಗೆ ತರುವಂತ ಒಂದು ಪಾಲು ನಂದೇ ಹೆಚ್ಚಿತ್ತು ಅನ್ಸುತ್ತೆ. ಬಟ್ ರಕ್ಷಿತಾ ಅಂತ ಬಂದಾಗ ಪಾಪ ರಕ್ಷಿತನ ಬಗ್ಗೆ ನನಗೆ ಯಾವುದೇ ಒಂದು ಏನೂ ಇರಲಿಲ್ಲ. ಬಟ್ ನಾವೇನಾಗತ್ತೆ, ಮನೆ ತುಂಬಾ ನಿಶಬ್ದವಾಗಿರುತ್ತೆ, ಆ ಗೆಜ್ಜೆದೇನೋ ಒಂದು ಪ್ರಾರಂಭ ಮಾಡ್ಬೇಕು, ಮನೇಲಿ ಒಂದು ಎಂಟರ್ಟೈನ್ಮೆಂಟ್ ಇರಲಿ, ಸುಮ್ಮನೆ ಏನೋ ದೇವ ಹಿಂಗೆ ಪ್ರಾರಂಭ ಮಾಡೋ ಅಂಥದ್ದು ಅದು ಎಲ್ಲೋ ಹೋಗಿ ಏನೇನೋ ಆಗಿ ಕೊನೆಗೆ ಅದು ತುಂಬಾ ಬೇರೆನೇ ಒಂದು ತಿರುವು ತಗೊಂಡ್ಬಿಡುತ್ತದು. ಬಟ್ ಅದು ತುಂಬಾನೇ ಡಿಸ್ಟರ್ಬ್ ಆಯ್ತು ನನಗೆ. ಒಂದು ಆ ವಿಚಾರ, ಇನ್ನೊಂದು ರಕ್ಷಿತಾ. ಬಿಕಾಸ್ ನನ್ನ ವಯಸ್ಸಿನವ್ರ ಜೊತೆಯಲ್ಲೇ ಬಹುಶಃ ಅದಾಗಿದ್ದಿದ್ರೆ ಅದು ಆ ರೀತಿ ಹೊರಗಡೆ ಪೋಟ್ರೆ ಆಗ್ತಿರ್ಲಿ. ರಕ್ಷಿತಾ ಆಗಿದ್ರಿಂದ ಮತ್ತೆ ಈಗ ರಕ್ಷಿತನ ಆಟ ನೀವು ನೋಡಿದ್ರೆ, ಅವಳು ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಏನ್ ಮಾಡ್ತಾಳೆ ಅಂತ. ಬಟ್ ಆ ಸಂದರ್ಭಕ್ಕೆ ನಾವು ರಕ್ಷಿತಾ ಆಗ್ತಾನೆ ಬಂದಿರ್ತಾಳೆ, ಅವಳು ನಾವು ಅರ್ಥ ಮಾಡ್ಕೊಂಡಿರಲ್ಲ. ಆ ಟೈಮ್ ನನಗೂ ಅದು ಜಾಸ್ತಿ ಅಂತ ಅನ್ಸುತ್ತೆ, ಅವಳು ಮಾಡಿದ್ದು ನಾನು ಮಾಡಿದ್ದು ಜಾಸ್ತಿ ಅಂತ ಅನ್ಸುತ್ತೆ. ಬಟ್ ಲೇಟರ್ ನಾವೆಲ್ಲರೂ ಒಂದೇ ಮನೇಲಿ ಇರಬೇಕಾದಂಥ ಸಂದರ್ಭ ಬಂದಾಗ ಒಬ್ಬರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾ ಹೋಗ್ತೀವಿ. ಸೊ ಫೈನಲಿ ನನಗೆ ಇಡೀ ಮನೇಲಿ ತುಂಬಾ ಕ್ಲೋಸ್ ಆಗಿದ್ದು ಅಂತಂದ್ರೆ ಬರೋ ಹೊರಗಡೆ ಬಂದ ಕ್ಷಣದಿಂದ ನನ್ನನ್ನು ತಪ್ಕೊಂಡು ಹತ್ತಿದ್ದೇನೆ ರಕ್ಷಿತಾ. ಸೊ ಹಾಗಾಗಿ ನನಗೂ ರಕ್ಷಿತನ್ಗೂ ತುಂಬಾ ಒಳ್ಳೆ ಬಾಂಡ್. ಅವಳು ನನ್ನನ್ನು ಇಂಟರ್ವ್ಯೂದಲ್ಲಿ ಅಮ್ಮ ಅಂತ ಕರೆದಿದ್ದಾಳಂತೆ. ಸೊ ಹಾಗಾಗಿ ಅವಳನ್ನು ನಾನು ಒಂದು ಒಳ್ಳೆ ರೀತಿಲಿ ಒಂದು ಮಗಳಾಗೆ ಟ್ರೀಟ್ ಮಾಡಿದ್ದೀನಿ. ತುಂಬಾ ಭಾವನೆಗಳಿತ್ತು ನನಗೂ ಅವಳ ಮಧ್ಯದಲ್ಲಿ. ಅವಳೊಂಥರ ನನ್ನ ಜೂನಿಯರ್ ಅವಳು. ಕೆಲವು ಕಾಂಟ್ರವರ್ಸಿಗಳ ಬಗ್ಗೆನೂ ಚರ್ಚೆ ಆಯ್ತು ಹೊರಗಡೆ. ರಕ್ಷಿತಾ ಅವ್ರ ಬಗ್ಗೆ ನೀವು ಮಾತಾಡಿದ್ದು, ಪರ್ಸನಲ್ ಆಗಿ ಅವ್ರ ಬಗ್ಗೆ ಮಾತಾಡಿದ್ದು, ಅಂದ್ರೆ ಆ ಸ್ಟೇಟಸ್ ಬಗ್ಗೆ ಅಂತಾನೆ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡಿದ್ದು, ಬೇರೆದಕ್ಕೆಲ್ಲ ದನಿ ಎತ್ತುತ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ, ಇದಕ್ಕೇನು ರಿಯಾಕ್ಟ್ ಮಾಡ್ತೀವಿ? ಯಾರು ಅಲ್ಲಿ ಸ್ಟೇಟಸ್ ಬಗ್ಗೆ ಮಾತಾಡ್ಲಿಲ್ಲ. ಇಲ್ಲಿ ಏನಾಗುತ್ತೆ, ಅಲ್ಲಿ ಏನೋ ಒಂದಾಗಿರುತ್ತೆ, ಬಟ್ ಅದಕ್ಕೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೋ ರೆಕ್ಕೆ ಪುಕ್ಕಗಳೆಲ್ಲ ಸೇರಿಸ್ಕೊಳ್ಳುವಂತ ಪ್ರಯತ್ನ ಆಗುತ್ತೆ. ಈಗ ಮಾತಾಡುವಾಗ ಹೌದು, ಈಗ ನಾವು ಹೇಳ್ತೀವಿ ಇವರು ಶೋ ಆಫ್ ಕ್ಯಾಟಗಿರಿ, ಇವರು ಒಂದು ಶೌಟಿಂಗ್ ಕ್ಯಾಟಗಿರಿ, ಇವರು ಒಂದು ಸಿಲ್ಲಿ ಕ್ಯಾಟಗಿರಿ, ಇದನ್ನ ನಾವು ಹೇಳ್ತೀವಿ. ಓಕೆ, ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀವಿ, ಒಂದು ಆಲ್ಫಬೆಟ್ ಹೇಳ್ಬಿಡ್ತೀವಿ. ಅದಕ್ಕೆ ಹಿಂದೆ ಮುಂದೆ ಈಗ ರಕ್ಷಿತಾ ಶೆಟ್ಟಿ ಅನ್ನೋದು ನನಗೆ ಗೊತ್ತಿದೆ, ನಾನು ಅಶ್ವಿನಿ ಗೌಡ ಅನ್ನೋದು ನನಗೆ ಗೊತ್ತಿದೆ. ಯಾವ ಪಂಗಡಕ್ಕೆ ಸೇರ್ತಾರೆ, ಯಾವ ಧರ್ಮಕ್ಕೆ ಸೇರ್ತಾರೆ, ಯಾವ ಜಾತಿಗೆ ಸೇರ್ತಾರೆ, ಎಲ್ಲವೂ ಗೊತ್ತಿರೋ ಅಂತದೆ. ನಾವೇನು ಮುಗ್ಧ ಮಕ್ಕಳಲ್ಲ. ಬಟ್ ಅದನ್ನ ನೀವು ಹಿಂದೆ ಮುಂದೆ ತಿಳ್ಕೊಳ್ಳದೆ ಅದನ್ನ ನೀವು ಹೊರಗಡೆ ಇಟ್ಕೊಂಡು ಒಂದು ಜಾತಿ ಕಾರ್ಡನ್ನ ಪ್ಲೇ ಮಾಡ್ತೀರಾ ಅಂತಾದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಮನಸ್ಥಿತಿ ಹೋಗಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಬಿಕಾಸ್ ಒಬ್ಬರನ್ನ ತೇಜವಾದಿ ಮಾಡಲೇಬೇಕು ಅಂತ ಯಾರನ್ನು ನೀವು ಆ ರೀತಿ ಕೆಳಗಿಟ್ಟು ಮಾತಾಡಬೇಡಿ. ಬಿಕಾಸ್ ಅಲ್ಲಿದ್ದಂಥ ರಕ್ಷಿತನ್ಗಾಗ್ಲಿ ಅಲ್ಲಿದ್ದಂಥ ನನಗಾಗ್ಲಿ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ಲಿ ಏನು ವಿಚಾರ ಏನು ಅನ್ನೋದು ಗೊತ್ತಿದೆ. ಬಟ್ ಹೊರಗಡೆ ಅದನ್ನ ಪ್ರಚಾರ ಮಾಡಿದ ರೀತಿನೇ ಬೇರೆ ಆಗಿದೆ. ಇಟ್ ವಾಸ್ ವೆರಿ ಶಾಕಿಂಗ್ ನನಗೆ ಆಚೆ ಬಂದಾಗ. ಹೌದಾ, ಈ ಮಟ್ಟಕ್ಕೆ ಹೀಗೆಲ್ಲ ಆಗಿದೆಯಾ ಅಂತ. ಆಮೇಲೆ ಅಷ್ಟು ಸಾಮಾಜಿಕ ಪ್ರಜ್ಞೆ ಇಲ್ಲದೆ ಇರುವಂತ ಹೆಣ್ಣುಮಗಳು ನಾನಲ್ಲ. ಈಗ ನಮಗೆ ಗೊತ್ತಿದೆ ಯಾವ್ದಾವ್ದನ್ನ ಧಾರ್ಮಿಕವಾಗಿ ಆಗ್ಬೋದು, ಜಾತಿ ವಿಚಾರದಲ್ಲಿ ಆಗ್ಬೋದು, ಧರ್ಮದ ವಿಚಾರದಲ್ಲಿ ಆಗ್ಬೋದು, ಕುಟುಂಬದ ವಿಚಾರದಲ್ಲಿ ಆಗ್ಬೋದು, ಯಾರು ಯಾರನ್ನು ಟಾರ್ಗೆಟ್ ಮಾಡಬಾರ್ದು. ಅದು ತುಂಬಾ ಪರ್ಸನಲ್ ಆಗ್ಬಿಡುತ್ತೆ. ಈಗ ರೌಡಿಗಳು ಹಾಗೆ ಅಂತೆ, ಯಾರನ್ನಾದ್ರೂ ಕೊಚ್ಚಾಕ್ಬೇಕು ಹೊಡೆದಾಕ್ಬೇಕು ಅಂದ್ರೆ ಅವ್ರ ಮನೆಗೆ ನುಗ್ಗಲ್ವಂತೆ ಅವ್ರು, ಯಾಕಂದ್ರೆ ಅಲ್ಲಿ ಕುಟುಂಬ ಇರುತ್ತೆ ಅಂತ. ಒಬ್ಬ ರೌಡಿನೂ ಎಥಿಕ್ಸ್ ನ ಫಾಲೋ ಮಾಡ್ತಾನಂತೆ. ಆಯ್ತಾ, ಸಾಮಾಜಿಕ ಕಳಕಳಿ ಇರುವಂತ ನನ್ನಂತ ಹೆಣ್ಮಗಳು ಹೋರಾಟದ ಹಾದಿ ಇವತ್ತು ನೆನ್ನೆದಲ್ಲ, 20 ವರ್ಷದ ಹಾದಿ. ನಾನೇನು ಮಾತಾಡ್ತೀನಿ ಅನ್ನೋದ್ರ ಮೇಲೆ ನನಗೆ ತುಂಬಾ ಗಮನ ಇರುತ್ತೆ. ಅದನ್ನ ನೀವು ಒಂದು ಜಾತಿ ಕಾರ್ಡ್ ಅಂತ ತಗೊಂಡು ಪ್ಲೇ ಮಾಡ್ತೀರಿ, ನನ್ನ ಮೇಲೆ ಹೊರಗಡೆಯಿಂದ ಒತ್ತಡ ಹಾಕಿಸ್ತೀರಿ ಅಂದ್ರೆ ಅದು ನನ್ನ ಮನಸ್ಥಿತಿ ವ್ಯಕ್ತಿತ್ವ ತೋರಿಸಲ್ಲ. ಯಾಕಂದ್ರೆ ನಾವೆಲ್ಲರೂ ಒಂದೇ ತಟ್ಟೆಲಿ ತಿಂತಿರ್ತೀವಿ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಾವ್ ಯಾರು ಕೇಳಲ್ಲ, ತಂದ್ ಹಿಂಗೆ ಏನಾದ್ರು ಒಂಚೂರು ನಮ್ಗೆ ಅಲ್ಲಿ ಊಟದ ಹೇಗೆ ಕೊರತೆ ಇರುತ್ತೆ ಗೊತ್ತು, ಒಂಚೂರು ಅನ್ನ ಕಡಿಮೆ ಆದ್ರೆ ಇಲ್ಲಿಂದ ತೆಗ್ದಲ್ಲಿ ಹಾಕ್ತಿವಿ, ಅಲ್ಲಿಂದ ತೆಗ್ದು ಇಲ್ಲಿ ತಗೊಳ್ತೀವಿ, ಏಂಜಲ್ ಕೈಲಿ ತಗೊಳ್ತೀವಿ. ನೀನ್ ಯಾವ ಜಾತಿ ಯಾವ ಧರ್ಮ ಅಂತ ನಾವು ಕೇಳಿಲ್ಲ. ಯಾವ ಜಾತಿ ಯಾವ ಧರ್ಮ ನೀವು ಹೊರಗಡೆ ಪ್ರೊಜೆಕ್ಟ್ ಮಾಡಕ್ ಹೊರಟಿದ್ದೀರಿ. ಸೊ ಅದು ನನಗೆ ತುಂಬಾ ಬೇಜಾರಾಯ್ತು. ಇನ್ನೊಂದು ಕಾಂಟ್ರವರ್ಸಿ ಆಯ್ತು, ಕನ್ನಡ ಪರ ದನಿ ಎತ್ತುತ್ತಾರೆ, ಕನ್ನಡ ಹೋರಾಟಗಾರ್ತಿ ಅಂತಾರೆ, ಸರಿಯಾಗಿ ಕನ್ನಡನೇ ಬರೆಯಕ್ ಬರಲ್ಲ, ತಪ್ಪಾಗಿ ಬರೀತಾರೆ. ಎಸ್, ಹೌದು, ಅದನ್ನ ನಾನು ಒಪ್ಕೊಳ್ತೀನಿ. ಯಾಕೆ ಅಂತಂದ್ರೆ ಅಶ್ವಿನಿ ಓದಿದ್ದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ, ನಾನು ಎಜುಕೇಶನ್ ಆಗಿರೋದು ಇಂಗ್ಲಿಷ್ ಮೀಡಿಯಂ ಅಲ್ಲೇ. ಬಟ್ ನಾನಿವತ್ತು 20 ವರ್ಷದಿಂದನೂ ಕೂಡ ಒಬ್ಬ ಕನ್ನಡ ಪರ ಹೋರಾಟಗಾರ್ತಿ ಆಗಿದ್ದೀನಿ. ಇಡೀ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಬುಕ್ಗಳನ್ನ ಅತಿ ಹೆಚ್ಚು ಓದಿರೋದು ಯಾರು ಅಂದ್ರೆ ಅದು ನಾನು. ಇವತ್ತು ನನ್ನ ಸ್ಪಷ್ಟತೆ ಹೇಗಿದೆ ಅಂದ್ರೆ ಯಾವ್ದಾದ್ರು ಒಂದು PhD ಮಾಡಿರೋರ್ನ ನನ್ನ ಪಕ್ಕದಲ್ಲಿ ಕೂರಿಸ್ಬಿಟ್ಟು ನೀವು ಓದಿ ಅಂತಂದ್ರೆ ಅಷ್ಟೇ ಸ್ಪಷ್ಟವಾಗಿ ನಾನು ನನ್ನ ಭಾಷೆಯನ್ನ ಓದಬಲ್ಲೆ, ಮಾತಾಡಬಲ್ಲೆ, ಮಂಡನೆ ಮಾಡಬಲ್ಲೆ, ಎಲ್ಲವೂ ಮಾಡಬಲ್ಲೆ. ಆದರೆ ನನಗೆ ಬರೆಯೋದಕ್ಕೆ ಬರಲ್ಲ, ತಪ್ಪು ಮಾಡ್ತೀನಿ. ಯಾಕಂದ್ರೆ ನಾನು ಆಗತ್ತೆ, ಅದನ್ನ ನಾನು ಎಷ್ಟೋ ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದೀನಿ. ಈಗ ಅಲ್ಲಿ ನಾನು ಬೋರ್ಡಲ್ಲಿ ಬರಿಬೇಕಾದ್ರೆ ಛಲಗಾರ್ತಿ ಅಂತ ಬರಿತೀನಿ, ಕೇಳ್ತಾರೆ ನೀವೇನ್ ಬರಿ, ಅದನ್ನ ಬರ್ಕೊಟ್ಟಿದ್ದೆ ಗಿಲ್ಲಿ, ಛಲಗಾರ್ತಿ ಅಶ್ವಿನಿ ಅಂತ ಹೇಳಿ ಬರ್ಕೊಟ್ಟಿದ್ದೆ ಗಿಲ್ಲಿ. ಯಾಕೆಂದ್ರೆ ಅಲ್ಲಿದ್ದಂತ ಅಷ್ಟೂ ಜನಗಿಂತ ಐ ಥಿಂಕ್ ಗಿಲ್ಲಿ ಬಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ, ಕನ್ನಡ ಮಾಧ್ಯಮದಲ್ಲಿ ಓದಿರೋದ್ರಿಂದ ಅವ್ರು ಬಂದು ಬರ್ಕೊಡ್ತಾರೆ. ಅಂಡ್ ಇನ್ನೊಂದಷ್ಟು ಟ್ಯಾಗ್ ಲೈನ್ಗಳನ್ನ ನನಗೆ ಧ್ರುವಂತ್ ಅವ್ರು ಬರ್ಕೊಡ್ತಾರೆ.
ಬಟ್ ನಾನು ಅದನ್ನ ಓದೋ ಬರದಲ್ಲಿ ಬಹುಶಃ ಅದನ್ನ ನಾನು ಕರೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ಅವರು ಬರ್ದಿರೋದೇ ಸರಿ ಅಂತ ನಾನು ಅನ್ಕೋತೀನಿ, ಯಾಕೆಂದ್ರೆ ನನಗೂ ಆ ಗೊಂದಲ ಇರುತ್ತೆ. ಬಟ್ ಅದನ್ನ ಬರ್ಕೊಟ್ಟಿದ್ ಗಿಲ್ಲಿ ಅವತ್ತು, ಅದನ್ನು ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ. ಬಟ್ ಅದನ್ನ ತಗೊಂಡು ಇವರು ಈಗ ನಾನು ಒಂದೇ ಎಲ್ಲರನ್ನೂ ಕೇಳುವಂಥದ್ದು, ಎಂತೆಂಥ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವ್ರನ್ನ ನಾನು ಸವಾಲ್ ಮಾಡಿ ಕೇಳ್ತೀನಿ, ಆಯ್ತಪ್ಪ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರ, ನನಗೆ ಕನ್ನಡ ಬರೆಯಕ್ ಬರಲ್ಲ, ನಾನು ಆಂಗ್ಲ ಮಾಧ್ಯಮದಲ್ಲಿ ಓದಿರೋದು, ನೀವು ತುಂಬಾ ವಿದ್ಯಾವಂತರು, ತುಂಬಾ ಬುದ್ಧಿವಂತರು, ನಿಮ್ಗೆಲ್ಲಾ ಜ್ಞಾನವೂ ಇದೆ, ಬನ್ನಿ ಹೋರಾಟಕ್ಕೆ, ಒಂದು ಹೋರಾಟಕ್ಕೆ ಬನ್ನಿ, ನೀವು ಒಂದು ಕೇಸ್ ಹಾಕ್ಸ್ಕೊಳ್ಳಿ, ಒಂದು ಸಲ ಜೈಲಿಗೆ ಬನ್ನಿ, ಒಬ್ಬರ ಪರ ಒಂದು ಸಲ ನೀವು ಧ್ವನಿ ಎತ್ತಿ. ಯಾರೂ ಮಾಡಲ್ಲ. ಇಂಥದ್ದು ಮಾಡಿ ಅಂತಂದ್ರೆ ಕೂತಲ್ಲೇ, ಈಗ ಫ್ರೀಯಾಗಿ ಮೊಬೈಲ್ ಇರುತ್ತೆ, ಕೂತಲ್ಲೇ ಕಮೆಂಟ್ ಹಾಕ್ತಾರೆ, ಕೂತಲ್ಲೇ ಹಾಕ್ತಾರೆ. ಮಾಡೋ ತಾಕತ್ ಇವತ್ತು ನಾನು ಕೇಳೋದು, ಇವತ್ತು ನಾನು ನಮ್ಮ ಮನೇಲಿ ನಾನು ಒಂದು ಯುದ್ಧನೇ ಗೆದ್ಕೊಂಡು ಬಂದಿದ್ದೀನಿ, ತಾಕತ್ತಿದ್ರೆ ಮಾಡಿ ಅಲ್ವಾ. ಮಾಡಕ್ಕಾಗದೆ ಇರುವಂಥವ್ರು ಏನೋ ಇನ್ನೊಬ್ಬರ ತೇಜೋವಧಿ ಮಾಡಬೇಕು, ಪರ್ಸನಲ್ ಟಾರ್ಗೆಟ್ ಮಾಡಬೇಕು ಅಂತ ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಖಂಡಿತ ಹೊರಗಡೆಯಿಂದ ಮಾಡಿದ್ದಾರೆ. ಇನ್ನೊಂದು ವೀಕೆಂಡ್ ಬಂದಾಗ ಸುದೀಪ್ ಸರ್ ಅಶ್ವಿನಿ ಅವರಿಗೆ ಸರಿಯಾದ ಕ್ಲಾಸ್ ತಗೋತಾ ಇರಲಿಲ್ಲ, ಏನೋ ಫೇವರಿಸಮ್ ಮಾಡ್ತಾ ಇದ್ದಾರೆ ಏನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಸರಿಯಾಗಿ ಕ್ಲಾಸ್ ತಗೋತಾರೆ ಅಂತ. ಬಟ್ ಏನು ಕ್ಲಾಸ್ ಸರಿಯಾಗಿ ತಗೊಂಡಿಲ್ಲ, ನಮಗೆ ಸಮಾಧಾನ ಅನಿಸ್ಲಿಲ್ಲ ಅಂತನೂ ಅಂತ ಇದ್ರು. ಮತ್ತೆ ಫಿನಾಲೆಗೂ ಮುಂಚೆ ರೀಸೆಂಟ್ ಆಗಿ ನಡೆದಂತ ಬೆಳವಣಿಗೆ ಅಂದ್ರೆ ನಾರಾಯಣ್ ಗೌಡ್ರ ಬಗ್ಗೆನೆ, ಅಂದ್ರೆ ಅವರು ಪರ್ಸನಲ್ಗೆ ಏನೋ ಇನ್ವಿಟೇಷನ್ ಕೊಡಕ್ಕೆ ಸುದೀಪ್ ಸರ್ ಮೀಟ್ ಮಾಡಿರ್ತಾರೆ, ಸೊ ಇಲ್ಲೂ ಏನೋ ಇನ್ಫ್ಲೂಯೆನ್ಸ್ ರೆಕಮೆಂಡೇಶನ್ ನಡೀತಾ ಇದೆಯೇನೋ ಅಂತ, ಇದೆಲ್ಲ ಗಮನಕ್ಕೆ ಬಂತ? ಹೌದು, ಇಲ್ಲೆಲ್ಲ ಕೇಳಿದಾಗ ನನಗೆ ಗಮನಕ್ಕೆ ಬಂದು ಬೇರೆ ಇಂಟರ್ವ್ಯೂಸ್ ಅಲ್ಲಿ ಅದೇ ಮೇಡಮ್, ನಾನು ಏನ್ ಹೇಳ್ತೀನಿ, ಈಗ ನನ್ನ ಒಂದು ಹೋರಾಟ ಏನಿದೆ, ನನ್ನ ಹೋರಾಟದ ಬದುಕು ಇವತ್ತು ನೆನ್ನೆದಲ್ಲ. ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನ ಸ್ವಾಭಿಮಾನ ಅದು. ಈಗ ನೀವು ಒಂದು ವಿಭಾಗದಲ್ಲಿರ್ತೀರಿ, ನೀವು ಮೀಡಿಯಾ ಮಾಧ್ಯಮದ ಲೋಕದಲ್ಲಿರ್ತೀರಿ, ನೀವೇ ನಾಳೆ ಬಿಗ್ ಬಾಸ್ಗೆ ಹೋದ್ರೆ ನಿಮ್ಮ ಮಾಧ್ಯಮ ಲೋಕದ ಸ್ನೇಹಿತರನ್ನ ಕೇಳ್ತೀರಿ, ನನಗೊಂದು ವೋಟ್ ಹಾಕ್ಸಿ ಅಪ್ಪ, ಸಪೋರ್ಟ್ ಮಾಡಿ, ನಮ್ಮ ಮನೆಯ ಹೆಣ್ಮಗಳು, ನಮ್ಮ ಕುಟುಂಬದ ಹೆಣ್ಮಗಳು ಅಂತ ಹಾಕ್ತಾರೆ. ಈಗ ನನ್ನ ಜರ್ನಿ ಕೂಡ ಅದು ನನ್ನ ಕುಟುಂಬ, ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅದು ಕರವೇ ಅಂದಾಗ, ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಎಲ್ಲೂನೂ ಕೂಡ ಬೇರೆಯವ್ರಿಗೆ ವೋಟ್ ಹಾಕ್ಬೇಡಿ ಅಂತ ಹೇಳಿಲ್ಲ, ಅಲ್ಲಿರೋರು ಕನ್ನಡಿಗರೇ. ಆದ್ರೆ ವಿಶೇಷತೆ ಏನು ಅಂದ್ರೆ ನಮ್ಮ ಕನ್ನಡ ಪರ ಹೋರಾಟಗಾರ್ತಿ ಇಲ್ಲಿರುವಂತದ್ದು, ನಮ್ಮ ಮನೆ ಮಗಳು ವೋಟ್ ಹಾಕಿ ಅಂತ ಕೇಳ್ಕೊಂಡಿದ್ದಾರೆ. ನೀವು ವೋಟ್ ಹಾಕೋದು ಬಿಡೋದು ನಿಮಗೆ ಬಿಟ್ಟಿರೋದು, ಯಾರು ಒತ್ತಡ ಹಾಕ್ತಾ ಇಲ್ಲ, ಅಥವಾ ಇಂಥವ್ರು ನೀವು ಗೆಲ್ಲಿಸಬೇಡಿ, ವೋಟ್ ಹಾಕ್ಬೇಡಿ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಥಿತಿ ಅಂತ ಹೇಳ್ಬೋದು. ಅದು ಎಲ್ಲೂ ಕೂಡ ಹೇಳಿಲ್ಲ. ಅಂಡ್ ಅದೇ ಸಂದರ್ಭದಲ್ಲಿ ಅಣ್ಣ, ನನ್ನ ಗುರುಗಳಾದ ಟಿ ಎ ನಾರಾಯಣಗೌಡರ ಮಗನ ಮದುವೆ ಇರುತ್ತೆ 23-24ಕ್ಕೆ. ಸುದೀಪ್ ಅಣ್ಣನ ಮನೆಗೆ ಹೋಗಿ ಮಗಳ ಮದುವೆಗೂ ಕಾರ್ಡ್ ಕೊಟ್ಟಿರ್ತಾರೆ. ಈಗ ಮಗನ ಮದುವೆ ಆಗಿರೋದ್ರಿಂದ ಅದೇ ಸಂದರ್ಭದಲ್ಲೂ ಕಾರ್ಡ್ ಕೊಡ್ಬೇಕಾಗಿರುತ್ತೆ. ಕಾರ್ಡ್ ಕೊಡೋದಕ್ಕೂ ನಾನಲ್ಲಿ ಆಟ ಆಡೋದಕ್ಕೂ ಇದು ತುಂಬಾನೇ ಒಂಥರ ಎಲ್ಲೆಲ್ಲೋ ತಾಳಿ ಹಾಕೋಕೆ ಟ್ರೈ ಮಾಡ್ತಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಮ್ಮ ಸಂಘಟನೆ ಎಲ್ಲರೂ ಅನ್ಕೊಂಡಿರೋಷ್ಟು ಶ್ರೀಮಂತ ಸಂಘಟನೆ ಅಲ್ಲ. 25 ಲಕ್ಷ ರೂಪಾಯಿನ ನಾನು ಬಿಗ್ ಬಾಸ್ ನಮ್ಮ ನಾರಾಯಣಗೌಡರು ಹೋಗಿ ಸುದೀಪ್ ಅಣ್ಣಂಗೆ ಕೊಟ್ಟು ಬ್ರೈಬ್ ಮಾಡಿ, ಆಮೇಲೆ ಸುದೀಪ್ ಅಣ್ಣನ್ಗೆ ಕೋಟಿ ಕೊಳಿತಾ ಇದೆ, ಅವ್ರಿಗೇನು 25 ಲಕ್ಷ ಬೇಡ, ಯಾಕಂದ್ರೆ ಈಗ ಗಿಲ್ಲಿಗೆನೇನೆ ಅವ್ರು 10 ಲಕ್ಷ ರೂಪಾಯಿ ಸ್ಟೇಜ್ ಮೇಲೆ ಕೊಡ್ತಾರೆ. ಹಾಗಾಗಿ ನಾನು ಗೆಲ್ಲಬೇಕು ಅನ್ನುವಂಥದ್ದು ಅಥವಾ ನನ್ನನ್ನು ಗೆಲ್ಲಿಸ್ಬೇಕು ಅನ್ನುವಂಥದ್ದು ಯಾರಿಗೂ ಇಲ್ಲಿ ಏನೂ ಇಲ್ಲ. ನಾನೀಗಾಗಲೇ ನನ್ನ ಕರವೇ ಕುಟುಂಬದ ಎಲ್ಲರ ಮನಸ್ಸನ್ನು ಗೆದ್ದಿದ್ದೀನಿ. ಹಾಗಾಗಿ ಅವೆಲ್ಲ ತಪ್ಪು ಅಂತ ನಾನು ಹೇಳೋಕೆ ಬಯಸ್ತೀನಿ. ಕ್ವಿಕ್ ಆಗಿ ಕೆಲವೊಂದು ಕ್ವೆಶ್ಚನ್ಸ್. ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಕಲ್ತಿದ್ದೇನು? ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಕಲ್ತಿದ್ದು ಬಹುಶಃ ತಾಳ್ಮೆ ಕಲಿಬೇಕು ಅಂತಿದ್ದೀನಿ. ಓಕೆ. ಶ್ರುತಿ ಜಾಗವನ್ನ ಅಶ್ವಿನಿ ತುಂಬಬಹುದು, ಆ ಜಾಗದಲ್ಲಿ ನಾವು ನೋಡೋಕೆ ಇಷ್ಟಪಡ್ತೀವಿ ಅಂತ ತುಂಬಾ ಜನ ಅನ್ಕೊಂಡಿದ್ರು, ಸ್ವಲ್ಪ ಬೇಜಾರು ಆಯ್ತು, ಏನ್ ಹೇಳ್ತೀರಾ? ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಸ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದೆ. ಶ್ರುತಿ ಅಕ್ಕ ಒಳಗಡೆ ಬಂದಾಗ್ಲೂ ನಾನು ಒಂದೇ ಹೇಳಿದೆ, ನಾನು ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀನಿ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ನಾನು. ಯಾಕೆಂದ್ರೆ ಈ ತರ ಬಹುಶಃ 12 ಸೀಸನ್ ತನಕನೂ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಈಸ್ ಬೀನ್ ಸೋ ಸ್ಟ್ರಾಂಗ್ ಲೈಕ್ ಮೀ. ಅದು ಫಿಸಿಕಲಿ ಆಗ್ಬೋದು, ಮೆಂಟಲಿ ಆಗ್ಬೋದು. ರೋಲರ್ ಕಾಸ್ಟರ್ ರೈಡ್ ನಂದು, ಎಲ್ಲ ಏನು ಒಂದೇ ಇದರಲ್ಲಿ ಇರಲಿಲ್ಲ. ಅವಮಾನಗಳು ಅಪಮಾನಗಳು ಎಲ್ಲವೂ ಇತ್ತು. ಬಟ್ ಮುಂದಕ್ಕೆ ಗೊತ್ತಿಲ್ಲ ಈ ಛಲದಲ್ಲಿ, ಈ ಹಠದಲ್ಲಿ ಆಟ ಆಡುವಂತಹ ಇನ್ನೊಬ್ಬ ಹೆಣ್ಮಗಳು ಬರ್ತಾಳ ಅಂತ. ಬಟ್ ಖಂಡಿತ ಒಬ್ಬ ಹೆಣ್ಮಗಳು ಆ ಕಪ್ಪನ್ನು ತಗೋಬೇಕು, ಅದನ್ನ ನಾನು ನೋಡ್ಬೇಕು. ಇಲ್ಲ ಅಂತಂದ್ರೆ ಬಿಗ್ ಬಾಸ್ಗೆ ಯಾಕೆ ಹೆಣ್ಮಕ್ಳು ಹೋಗ್ಬೇಕು? ಕರೆಕ್ಟ್. ಯಾರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ? ಜಾಹ್ನವಿ ಮತ್ತೆ ರಕ್ಷಿತಾ. ಓಕೆ. ಏನಾದ್ರು ಆಫರ್ಸ್ ಬರ್ತಾ ಇದೆಯಾ? ಮೂವೀಸ್, ಸೀರಿಯಲ್ಸ್? ನನಗೆ ಆಕ್ಚುಲಿ ನನ್ನ ಮನೆಯವರು ಇನ್ನೂ ಫೋನೇ ಕೊಟ್ಟಿಲ್ಲ ನನಗೆ ನಿನ್ನೆಯಿಂದ. ಸೊ ಹಾಗಾಗಿ ನನಗೆ ಏನಾಗಿದೆ ಅನ್ನೋದೇ ನನಗೆ ಹೊರಗಿನ ಪ್ರಪಂಚದ ಐಡಿಯಾನೇ ಇಲ್ಲ ಆಕ್ಚುಲಿ. ಒಂದ್ ಬೇಜಾರು ಇದೆ, ಬಟ್ ಅಷ್ಟೇ ಖುಷಿನೂ ಇದೆ. ಕಪ್ ಗೆಲ್ದಿದ್ರೇನು, ಜನರ ಮನಸ್ಸನ್ನ ಗೆದ್ದಿದ್ರ, ಎಸ್ಪೆಷಲಿ ಹೆಣ್ಮಕ್ಳ ಮನಸ್ಸನ್ನ ಗೆದ್ದಿದ್ದೀರಾ. ಸ್ಟ್ರಾಂಗ್ನೆಸ್ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀರಾ. ಯಾವ ಟೈಮಲ್ಲಿ ಯಾವ ಸ್ಟ್ಯಾಂಡ್ ತಗೋಬೇಕು, ಹೆಂಗ್ ಅಪೋಸ್ ಮಾಡಬೇಕು, ಹೆಂಗ್ ಅದನ್ನ ಖಂಡಿಸ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀರಾ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಅಂಡ್ ವೆರಿ ಆಲ್ ದ ಬೆಸ್ಟ್. ಒಳ್ಳೊಳ್ಳೆ ಆಫರ್ಸ್ ಸಿಗ್ಲಿ. ಥ್ಯಾಂಕ್ ಯು. ಮತ್ತಷ್ಟು ಹೋರಾಟದಲ್ಲಿ ಮುಂದುವರಿದ